ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನೀಗ ಮಾರ್ನಿಂಗ್ ರೂಟೀನ್ ನಾನು ನಿಮಗೆ ತೋರಿಸ್ತೀನಿ, ನಾನು ಏನೆಲ್ಲ ಮಾಡಿದ್ದೀನಿ ಅಂತ. ಮತ್ತು ನಾನು ಬಟ್ಟೆ ಎಲ್ಲ ಒಗ್ದಾಗಿದೆ ಈಗಾಗಲೇ ಮಾರ್ನಿಂಗ್ ಎದ್ದು ಏನೇನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಒಂದು ಟೊಮೆಟೊ ರಸಮ್ ಕೂಡ ಮಾಡಬೇಕು, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಮಾರ್ನಿಂಗ್ ಎದ್ದು ಕೂಡಲೇ ತುಂಬ ಕೆಲಸ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಈಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಏನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಇಡ್ಲಿ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಮೆಂತ್ಯ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ. ಮೆಂತ್ಯ ಸೊಪ್ಪು ಪಲ್ಯ ಮಾಡುವಂಥ ಈರುಳ್ಳಿ ಬಟಾಟೆ ಹಾಕಿ ನನ್ನ ಬೆಳಗಿನ ರುಟೀನನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು. ಈಗ ಮಾರ್ನಿಂಗ್ 6:30 ಆಗಿದೆ. ಇಡ್ಲಿಗೆ ಇಟ್ಟು ಈಗ ಮೆಂತ್ಯ ಬಾಜಿ ಮಾಡ್ತೀನಿ. ಇಡ್ಲಿ ಮೆಂತ್ಯ ಬಾಜಿ ಒಂಥರ ಡಿಫ್ರೆಂಟಾಗಿ ಮಾಡುವಂತ ಮಾಡ್ತೀನಿ. ಈಗ ಇದನ್ನು ಕಟ್ ಮಾಡ್ಕೊಂಡು ಬರುವ. ಕಟ್ ಮಾಡುವ ಬಟಾಟೆ. ಮೆಂತೆಗೆ ಬಟಾಟೆ ಹಾಕಿದರೆ ಮಾತ್ರ ಒಂದು ಥರ ಟೇಸ್ಟ್ ಅಲ್ವಾ. ಮೆಂತೆಗೆ ತುಂಬ ದಿನ ಆಯಿತು ಬ್ಲಾಗ್ ಎಲ್ಲ ಮಾಡದೆ. ಇವತ್ತೊಂದು ಮಾಡುವ ಅಂತ. ಮಾರ್ನಿಂಗ್ ಎದ್ದು ಕೂಡಲೇ ಟೈಮ್ ಸಿಗಲ್ಲ ನನಗೆ ಬ್ಲಾಗ್ ಮಾಡಲಿಕ್ಕೆ, ಏನು ಮಾಡಲಿಕ್ಕೆ ಟೈಮ್ ಸಿಗಲ್ಲ. ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿರ್ತೀನಿ. ಡೈಲಿ ಎಂತ ಮಾಡೋದೇ ಆಗುತ್ತೆ. ಪಲ್ಯ ಏನು ಮಾಡೋದು ಹಾಗೆ. ಇವತ್ತು ನನ್ನ ಫ್ರೈಡೇ ರುಟೀನು. ಇವತ್ತು ವೆಜ್ ಮಾಡುವಂತ. ಹೆಚ್ಚಾಗಿ ನಾನ್ ವೆಜ್ ತುಂಬ ನಾನ್ ವೆಜ್ ಆಯಿತು ನನಗೆ. ಬೇರೆ ಇನ್ನೊಂದು ವೆಜ್ಜನ್ನು ತಿನ್ನುವಂತ. ಬಟಾಟಿ ಇದಕ್ಕೆ ಸೋಯಾಬೀನ್ ಹಾಕಿ ಮಾಡ್ತಾರೆ, ನಾನು ಮಾಡಲ್ಲ. ನೋಡುವ, ಫ್ರೈ ಮಾಡ್ತೀನಿ. ಕಟ್ ಮಾಡ್ಕೊಂಡು ಬರ್ತೀನಿ. ಎಲ್ಲ ಬಾಣಲೆ ಇಟ್ಟಿದ್ದೀನಿ, ಒಂದು ಬಾಣಲೆನೂ ಇಟ್ಟಿದ್ದೀನಿ. ಸ್ವಲ್ಪ ಸಾಸಿವೆ, ಇದು ನಿಮ್ಗೆ ಗೊತ್ತಿರ್ಬೋದು, ನಾನು ನಿಮಗೆ ತೋರಿಸ್ಕೊಡ್ಬೇಕಂತೇನಿಲ್ಲ. ವಿಡಿಯೋ ಮಾಡಲಿಕ್ಕೇ ಟೈಮ್ ಇಲ್ಲ. ತುಂಬ ಬ್ಯುಸಿ ಲೈಫಲ್ಲಿ. ವಿಡಿಯೋ ನೋಡ್ತೀನಿ ಎಲ್ಲರದ್ದು, ಆದರೆ ಸ್ವಲ್ಪ ಲೇಟ್ ಆಗ್ಬೋದು. ಇನ್ನು ಮುಂದೆ ಸ್ವಲ್ಪ ಫ್ರೀ ಇರ್ತೀನಿ. ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಆಯಿತು, ಹಾಗೆ ವಿಡಿಯೋ ಮಾಡಲಿಕ್ಕೂ ಟೈಮೂ ಇಲ್ಲ ನನಗೆ. ತುಂಬ ಬ್ಯುಸಿ ರುಟೀನಲ್ಲಿ ಲೈಫ್ ಆಗಿಬಿಟ್ಟಿದೆ. ಏನು ಮಾಡಲಿಕ್ಕಾಗಲ್ಲ ಅಲ್ವಾ. ಮಕ್ಕಳು ಮುಖ್ಯ, ವಿಡಿಯೋ ಆಮೇಲೆ. ಮಕ್ಕಳಿಗೆ ಮುಂದೆ ಯಾವುದೂ ಇಲ್ಲ ಅಲ್ಲ. ಮಕ್ಕಳ ಮುಂದೆ ಯಾವುದುಂಟು. ಚೆನ್ನಾಗಿ ಫ್ರೈ ಮಾಡುವ. ಇಡ್ಲಿ ಕೂಡ ಬೇಯ್ತಾ ಉಂಟು ನೋಡಿ. ಇಡ್ಲಿ ಫ್ರೈ ಮಾಡ್ಕೊಂಡು ಬರುವ ನೋಡಿ. ಫ್ರೈ ಸ್ವಲ್ಪ ಬಾಡಿದ್ರೆ ಸಾಕು. ಈಗ ಟೊಮೆಟೊ ಹಾಕುವ. ಒಂದು 2 ಟೊಮೆಟೊ ತೊಗೊಂಡಿದ್ದೀನಿ ನಾನು. ನಿಮಗೆ ಸಾಧ್ಯವಾದರೆ ಎಷ್ಟು ಆಗಬಹುದು, ನಾನೊಂದು 2 ತೊಗೊಂಡಿದ್ದೀನಿ ಸಾಕು. ಉಪ್ಪು ಹಾಕುವ ಸ್ವಲ್ಪ.
ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಬೇಕು. ಅಲ್ಲಿವರೆಗೆ ಬಿಡುವ, ಬೇಯಲಿ. ಅದು ಸ್ವಲ್ಪ ಹಲ್ದಿ ಹಾಕಿ ಬಿಡುವ. ಅಲ್ಲಿವರೆಗೆ ಇದಕ್ಕೆ ಸ್ವಲ್ಪ ನೀರು ಹಾಕುವ. ಇಲ್ಲಿ ಇಡ್ಲಿದು ಪಾತ್ರೆ ಉಂಟು ಒಂದು, ತೊಳಿಲಿಕ್ಕೆ ಏನೂ ಅಷ್ಟು ಇಲ್ಲ ಇವತ್ತು. ಎಲ್ಲ ತೊಳೆದ್ಬಿಟ್ಟೆ ಮಲಗ್ತೀನಿ ಅಲ್ವ. ಹಾಗೆ ಒಂದು ಸರ್ತಿ ತುಂಬ ಒಂದು ಬ್ಯುಸಿ ರೂಟೀನಲ್ಲಿರುವಾಗ ನೈಟ್ ಸಾಕಾಗಿರುತ್ತದೆ, ಹಾಗೆ ಮಲಗ್ತೀನಿ. ಅದಕ್ಕೆ ಒಂದು ಸರ್ತಿ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಬೆಳಿಗ್ಗೆ ಇರಬಾರ್ದು ಅಂತ ಎಲ್ಲ ತೊಳೆದ್ಬಿಟ್ಟು ಇರ್ತೀನಿ ಚೆನ್ನಾಗಿ. ಇದು ಇಡ್ಲಿದ್ದು ಕಡ್ದಿಟ್ಟಿದ್ದೀನಲ್ಲ, ಅದೊಂದು ಪಾತ್ರೆ ಇತ್ತು ಅಷ್ಟೇ, ಮತ್ತು ಏನಿಲ್ಲ ಅಷ್ಟೊಂದು ತೊಳಿಲಿಕ್ಕೆ ಎಂತ ಇಲ್ಲ. ಬಡ್ಡೆ ತುಂಬ ಚೆನ್ನಾಗಿ ಮಾಡಿದ್ದೀವಿ, ಆದರೆ ಬಡ್ಡೆಯಲ್ಲಿ ಸ್ವಲ್ಪ ವಾಯ್ಸ್ ಕಡಿಮೆ ಇರೋದರಿಂದ ಇಂಗ್ಲೀಷಲ್ಲಿ ಬಂತದ್ದು. ಇದನ್ನು ತೊಳೆಯುವ ನಾವೀಗ. ಇದನ್ನು ತೊಳೆದ್ಬಿಟ್ಟು ಕಟ್ ಮಾಡಿದ್ದೀನಿ. ಅದನ್ನು ಕಟ್ ಮಾಡಿ ತೋರಿಸಿಲ್ಲ ನಾನು, ನನಗೆ ಟೈಮ್ ಇರಲಿಲ್ಲ. ಈಗಲೂ ಮಕ್ಕಳಿಗೆ ಟೈಮ್ ಆಯಿತು. ಇಡ್ಲಿ ತೆಗಿಬೇಕು ಚೆನ್ನಾಗಿ ಒಂದು. ಮತ್ತು ಕಟ್ ಮಾಡಿ ತೊಳೆದ್ರೂ ಕೂಡ ತೊಳಿಬಾರ್ದಂತಾರೆ, ಆದರೆ ನನಗೆ ಅದು ತೊಳಿಲೇಬೇಕಾಗುತ್ತದೆ. ಈಗ ಥರ ಗಲೀಜು ಥರ ಆಗುತ್ತೆ ನೋಡಿ. ಇಲ್ಲಿ ತೊಳೆದು ಹಾಕುವ ಅಲ್ವಾ. ಇಲ್ಲಿ ಕೂಡ ನೋಡಿ ಫ್ರೈ ಆಗ್ತಾ ಬರ್ತಾ ಉಂಟು. ಈ ಟೈಮಲ್ಲಿ ನೋಡಿ ಮ್ಯಾಶ್ ಆಗ್ತಾ ಉಂಟು. ಈ ಟೈಮಲ್ಲಿ ಬಟಾಟೆ ಕೂಡ ಹಾಕುವ. ಬಟಾಟೆ ಕೂಡ ಒಟ್ಟಿಗೆ ಬೇಯಲಿ ಅಲ್ವಾ. ಬಟಾಟೆ ಕೂಡ ಒಂದು 2 ಬಟಾಟೆ ತಗೊಂಡಿದ್ದೀನಿ, ದೊಡ್ಡ ಸೈಜಿದೆ. 2 ಬಟಾಟೆ ತಗೊಂಡಿದ್ದೀನಿ, ದೊಡ್ಡ ಸೈಜಿದೆ. ನೀವು ಇದು ಕೂಡ ಹಾಕ್ಬೋದು. ಇಂಥ ಬಟಾಟೆ ಇಲ್ಲ ಅಂದರೆ ನಿಮಗೆ ಸೈಬೀನು ಅದೆಲ್ಲ ಹಾಕ್ಬೋದು. ನಾನು ಬೇಡ ಅಂತ ಬಿಟ್ಟೆ. ಬಟಾಟೆನೇ ಸಾಕು. ಬಟಾಟೆ ಸ್ವಲ್ಪ ಹಾಗೇ ಬೇಯಲಿ ಆಯಿತಾ. ಮುಚ್ಚಿಡುವ, ಬೇಯಲಿ ಅದು. ನಾವು ಒಂದರಲ್ಲಿ ತೆಗೆದು ಇನ್ನೊಂದರಲ್ಲಿ ಹಾಕುವ, ಮತ್ತು ವಾಪಸ್ ಒಂದು ಸರ್ತಿ ಕ್ಲೀನ್ ಮಾಡುವ. ನನಗೆ ಅದು ಇಷ್ಟ ಆಗಲ್ಲ, ತೊಳಿಲೇಬೇಕು. ಕಟ್ ಮಾಡಿ ತೊಳೆದ್ರೂ ನನಗೆ ಕಟ್ ಮಾಡೋದಲ್ಲಿ ತೊಳೆದು ಕಟ್ ಮಾಡ್ತೀನಿ, ಮತ್ತು ವಾಪಸ್ ಕಟ್ ಮಾಡಿ ತೊಳೆಯೋದು ನಾನು. ಏನೊಂದು ಗೊತ್ತಿಲ್ಲ, ಅದು ಎಲ್ಲ ತರಕಾರಿ ನಾನು ಮಾಡಿ. ಟೊಮೆಟೊ ಒಂದು ಬಿಟ್ಟು ಟೊಮೆಟೊ ಒಂದು ತೊಳೆಯೋದಿಲ್ಲ ನೋಡಿ. ಈ ಥರ ಗಲೀಜು ಇರುತ್ತೆ ಅನ್ನೋದು ನನ್ನ ಕಾರಣ. ಬೈತಾರೆ ನನಗೆ, ಯಾಕೆ ಹಾಗೆ ರೀತಿ ಮಾಡ್ತೀವಿ ಅಂತ. ಏನು ಮಾಡಿದೆ, ನಮ್ಮ ಬುದ್ಧಿಯನ್ನು ನಾವು ಬಿಡಲಿಕ್ಕಾಗುತ್ತೆ ಅಲ್ವಾ. ಯಾರು ಬೇಜಾರು ಮಾಡ್ಕೋಬೇಡಿ, ವಿಡಿಯೋ ನೋಡಿಲ್ಲ ಅಂತ. ನೋಡ್ತೀನಿ ಎಲ್ಲರದ್ದು ಇನ್ನು ಮುಂದೆ, ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಒಮ್ಮೆಲೆ ನೋಡ್ಲಿಕ್ಕೆ ಆಗಲಿಲ್ಲ. ನಾನೇ ವಿಡಿಯೋ ಹಾಕಿಲ್ಲ, ಇನ್ನು ನೋಡೋದಕ್ಕಿಂತ ನಾನೇ ವಿಡಿಯೋ ಹಾಕಿಲ್ಲನೇ ಅಂತ ಅಂದ್ಕೋಬೋದು. ಈಗ ನಾನೇ ವಿಡಿಯೋ ಹಾಕಿಲ್ಲ, ಯಾರು ಬೇಜಾರು ಮಾಡ್ಕೋಬೇಡಿ ಆಯಿತಾ. ವಿಡಿಯೋ ಹಾಕಿಲ್ಲ, ಟೈಮ್ ಸಿಗಲಿಲ್ಲ, ವಿಡಿಯೋ ನೋಡಲಿಕ್ಕೂ ಟೈಮ್ ಸಿಗಲಿಲ್ಲ. ಬೇಜಾರಂತ ಯಾರು ಮಾಡ್ಕೋಬೇಡಿ. ನೋಡಿ ಇಡ್ಲಿ ತೆಗೆದಿಟ್ಟಿದ್ದೀನಿ. ಅದು 3 ಇಡ್ಲಿ ಮಾಡಲಿಲ್ಲ ನಾನು, ಇಷ್ಟು ಸಾಕಂತ. ಮತ್ತು ಮಕ್ಕಳು ತಿನ್ನಲ್ಲ, ಅದಕ್ಕೆ ಇಷ್ಟೇ ಸಾಕು ಅಂತ ಇಡ್ಲಿ ತೆಗೆದಿಟ್ಟಿದ್ದೀನಿ. ಇನ್ನು ಇಲ್ಲಿ ಹಾಲಿಗೆ ಇಟ್ಟಿದ್ದೀನಿ. ಇಲ್ಲಿ ಇಷ್ಟೇ ಸ್ವಲ್ಪ ಮಸಾಲೆ ಹಾಕುವ. ಮಕ್ಕಳಿಗೆ ಹಾಲು ಕುದಿಲಿಕ್ಕೆ ಇಟ್ಟಿದ್ದೀನಿ, ಹಾಕಬೇಕು. ಇನ್ನು ಇಷ್ಟೇ ಸ್ವಲ್ಪ ಮಸಾಲೆ ಹಾಕಿ ಮತ್ತು ನಾವು ಸೊಪ್ಪು ಹಾಕುವ. ಸ್ವಲ್ಪ ಖಾರದ ಪುಡಿ, 1-2 ಕಾಯಿ ಮೆಣಸು ಹಾಕಬೇಕು. ಹಾಕ್ತೀನಿ ಈಗ, ಮತ್ತುಬಿಟ್ಟೆ ಸ್ವಲ್ಪ ಧನಿಯಾ ಪೌಡ್ರು ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಈ ಟೈಮಲ್ಲಿ ನಾವು ಮೆಂತ್ಯ ಸೊಪ್ಪನ್ನು ಕೂಡ ಹಾಕಿ ಫ್ರೈ ಮಾಡುವ. ಅದರಲ್ಲಿ ನೀರು ಬಿಡುತ್ತೆ ಅಲ್ವ, ಆ ಕಾರಣದಿಂದಾಗಿ. ಯಾಕಂದರೆ ಮಸಾಲೆಗೆ ಸ್ವಲ್ಪ ನೀರಿನ ಅಂಶ ಬೇಕಾಗುತ್ತೆ ನಮಗೆ. ಅದಕ್ಕೆ ಮೆಂತ್ಯ ಸೊಪ್ಪು ಹಾಕಿದರೆ ನೀರು ಬಿಡುತ್ತೆ, ಆ ಕಾರಣದಲ್ಲಿ ಮೆಂತ್ಯ ಸೊಪ್ಪು ಹಾಕ್ತೀನಿ. ಬೇಯುತ್ತೆ, ಅದು ಚೆನ್ನಾಗಿ ಬೇಯಲಿ. ಸ್ವಲ್ಪ ನೀರು ಬಿಡಲಿ.
ನೋಡಿ ನೀರು ಬಿಟ್ಟಿದೆ ಚೆನ್ನಾಗಿ. ಅದರಲ್ಲಿ ನಾವು ಈಗನೇ ತೊಳೆದದ್ದಲ್ವ, ಅದಕ್ಕೆ ನೀರು ಬಿಟ್ಟಿದೆ. ಬೇಯಲಿ ಆಯಿತಾ, ಇದು ಚೆನ್ನಾಗಿ ಬೇಯಲಿ. ಸ್ವಲ್ಪ 2 ಕಾಯಿ ಮೆಣಸನ್ನು ಹಾಕು ಅದಕ್ಕೆ ಆಯಿತಾ. ಒಂದು 2-3 ಕಾಯಿ ಮೆಣಸು ಹಾಕ್ತೀನಿ ಅದಕ್ಕೆ. ನೋಡಿ ಮಾರ್ನಿಂಗ್ ಎದ್ದು ಕಸ ಗುಡಿಸಿ ಎಲ್ಲ ನೆಲ ಒರೆಸಿ ಬಟ್ಟೆ ಒಗೆದು ಸ್ನಾನ ಮಾಡಿಕೊಂಡು ಬಂದೆ. ನೋಡಿ ಇಲ್ಲ ಎಲ್ಲ ಆಗಿದೆ. ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ. ಟಿ ವಿ ಕೂಡ ಚಾಲಿಟ್ಟಿದ್ದೀನಿ. ಯಾರು ಇಲ್ಲ ಅಂತ, ನಾನು ಒಬ್ಬಳೇ ಅಲ್ವಾ. ಇಲ್ಲಿ ಹೂವಿನ ಗಿಡ ಎಲ್ಲ ಇದೆ ನೋಡಿ, ಹೂವಿನ ಗಿಡ ಎಲ್ಲ ನಟ್ಟಿದ್ದೀನಿ. ಅದರಿಂದ ಇಲ್ಲಿ ಬಂದರೆ ನಾನು ಇಲ್ಲಿ ಕೂಡ ಎಲ್ಲ ಕ್ಲೀನ್ ಆಗಿದೆ. ಇಲ್ಲಿ ನಾನು ಟೊಮೆಟೊ ಒಂದು ರಸಮ್ ಮಾಡಬೇಕಂತ ಟೊಮೆಟೊಯನ್ನು ಬೇಯಿಸಿಟ್ಟಿದ್ದೀನಿ. ಅದಕ್ಕೆ ಬೇಕಾಗುವ ಐಟಮ್ ಕೂಡ ಇಟ್ಟಿದ್ದೀನಿ. ರಸಮ್ ಮಾಡುವ. ಸ್ವಲ್ಪ ಮೆಂತ್ಯ ಬಾಜಿ ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ, ನೀವು ನೋಡಿದ್ರಿ. ಮೆಂತ್ಯ ಬಾಜಿ ಆಗಿದೆ. ಮತ್ತು ಮಾರ್ನಿಂಗ್ ಎದ್ದು ಇಡ್ಲಿ ಕೂಡ ಮಾಡಿದ್ದೀನಿ ಅಲ್ವಾ, ನೋಡಿದ್ರಿ. ಖಾಲಿ ಆಯಿತು. ಒಂದು 3 ಇಡ್ಲಿ ಉಳಿದಿದೆ. ಅಲ್ಲಿ ಈ ಕಡೆ ರೈಸು ಕೂಡ ಆಗಿದೆ ನೋಡಿ. ನಾನು ಏನು ತಿಂದಿಲ್ಲ, ಇನ್ನು ತಿನ್ನಬೇಕು ಅಷ್ಟೇ. ಇದನ್ನು ನಾನು ಏನು ಮಾಡಬೇಕಂತಂದರೆ, ಇದನ್ನು ಸಿಪ್ಪೆ ಎಲ್ಲ ತೆಗೆದು ಗ್ರೈಂಡ್ ಮಾಡಿ ನಾನು ಟೊಮೆಟೊ ರಸಮ್ ಮಾಡಬೇಕು. ಏನೆಲ್ಲ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ನೀವು ನೋಡ್ಕೊಂಡು ಬರ್ಬೋದು. ನೋಡ್ತೀನಿ. ಆಲ್ರೆಡಿ ಎಲ್ಲ ಕೆಲಸ ಆಗಿದೆ ಅಲ್ವಾ. ಈಗ ಸ್ವಲ್ಪ ಟೊಮೆಟೊ ರಸಮನ್ನು ಮಾಡುವ. ಯಾಕಂದರೆ ಇದು ನಾವು ನೋಡಿ, ಇಲ್ಲಿ ನಾನು ಟೊಮೆಟೊ ರಸಮ್ ಮಾಡಲಿಕ್ಕೆ 1-2 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಅದನ್ನು ಗ್ರೈಂಡ್ ಮಾಡಬೇಕು. ಮತ್ತು ಒಗ್ಗರಣೆ ಕೊಡುವ. ಒಂದು ಸ್ವಲ್ಪ ಶುಂಠಿ. ಇದು ತುಂಬ ಚಳಿ ಇದೆ, ಮಕ್ಕಳಿಗೆ ಕೆಮ್ಮು ಎಲ್ಲ ಆಗಿದೆ. ಅದಕ್ಕೆ ಸ್ವಲ್ಪ 1-2 ಮೆಣಸು, ಹೆಚ್ಚು ಕಾಲು ಮೆಣಸು ಒಂದು 10-15 ಹಾಕಿದ್ದೀನಿ ಅಷ್ಟೇ. ಹೆಚ್ಚು ಖಾರ ಆದರೆ ಮಕ್ಕಳಿಗೆ ಆಗೋದಿಲ್ಲ. 10-15 ಮೆಣಸು ಇಷ್ಟು ಬೇಡ ಅಂತ ಅನ್ಕೋತೀನಿ. 2 ಮೆಣಸು ಹಾಕಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಅಷ್ಟೇ, ಮತ್ತೆ ಏನು ಹಾಕಲ್ಲ. ಮತ್ತೆ ರಸಮ್ಗೆ ಏನು ಹಾಕಲ್ಲ ನಾನು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಲ್ದಿ. ಇದನ್ನು ನಾವು ಚೆನ್ನಾಗಿ ಸಿಪ್ಪೆ ತೆಗೆದು ಮಾಡುವ. ಅದರ ನೀರು ಬಿಸಲ್ಬೇಡಿ, ಬೇಕಾಗುತ್ತೆ. 3 ಟೊಮೆಟೊ ತಗೊಂಡಿದ್ದೀನಿ. 3 ಅಲ್ಲ 4 ತಗೊಂಡಿದ್ದೀನಿ. ಯಾವಾಗಲೂ ದಾಲ್ ರೈಸ್ ತಿಂದು ಬೋರ್ ಹಿಡಿದೋಗಿದೆ. ಅದಕ್ಕೆ ಬೇಡ ಅಂತ ಈ ರೀತಿ ಮಾಡ್ತಾ ಇದ್ದೀನಿ. ಗಂಟೆ 10:30 ಆಯಿತು. ಇನ್ನು ಸ್ಕೂಲಿಗೆ ಹೋಗಬೇಕು. ಬಿಸಿ ಉಂಟು. ಬಿಸಿ ಮಿಕ್ಸಿಗೆ ಹಾಕಿದ್ರಿಂದ ಟೈಮ್ ಇಲ್ಲ ನನಗೆ, ಕಾಯ್ಲಿಕ್ಕೇನೆ ಟೈಮ್ ಇಲ್ಲ. ಏನು ಮಾಡೋದು ನೋಡಿ, ಎಷ್ಟು ಚೆಲ್ಲಪಿಲ್ಲಿ ಆಗಿದೆ. ಎಲ್ಲ ಆಗಿದೆ ಕೆಲಸ ಒಂದು ಸರ್ತಿ, ಆದರೆ ಮತ್ತೆ ಆಗ್ತಾ ಇರುತ್ತೆ. ಏನು ಮಾಡ್ಲಿಕ್ಕಾಗಲ್ಲ. ಸ್ವಲ್ಪ ಹುಳಿ ಹಾಕಬೇಕು. ರಸ ಪೌಡ್ರು ಕೂಡ ತಂದಿದ್ದೀನಿ ನಾನು. ಮೊನ್ನೆ ಎಲ್ಲಿ ಇಟ್ಟಿದ್ದೀನಿ ಅಂತ ನೆನಪಿಲ್ಲ ನನಗೆ, ನೋಡಬೇಕು. ಇದ್ರೆ ಅದನ್ನು ಹಾಕ್ತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಅಷ್ಟೇ. ಸ್ವಲ್ಪ ಹುಣಸೆ ಹುಳಿ, ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬೇಕಾದ್ರೂ ಹಾಕ್ಬೋದು. ರಸಮ್ ಮಾಡುವಾಗ ಈಗಲೂ ಹಾಕ್ಬೋದು, ನಿಮ್ಮ ಇಷ್ಟ ಪ್ರಕಾರ. ನಾನು ಆಮೇಲೆ ಹಾಕ್ತೀನಿ. ಹಲ್ದಿ ಹಾಕ್ತೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬಾಯಿ ತೆಗಿಲಿಕ್ಕೆ ಆಗಲ್ಲ ನೋಡಿ. ತುಂಬಾ ಟೈಪ್ ರಸಮ್ ತರ ಮಾಡ್ತಾರೆ. ನಾನು ಮಾಡುವ ರಸಮ್ ಈ ತರ ಮಾಡ್ತೀನಿ, ತೋರಿಸ್ತೀನಿ ನಿಮ್ಗೆ. ಕೊತ್ತಂಬರಿ ಹಾಕಿ ರುಬ್ಕೊಂಡು ಬರ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡು ಬರ್ತೀನಿ. ನುಣ್ಣಗೆ ರುಬ್ಬುವ. ಆಯ್ತಾ, ಸಿಗುವ. ನೋಡಿ, ಇಲ್ಲಿ ಬಾಣಲೆ ಇಟ್ಟಿದ್ದೀನಿ. ಒಂದು ಎಣ್ಣೆ ಹಾಕುವ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ, ತೋರಿಸ್ತೀನಿ ನಿಮ್ಗೆ. ಪಾತ್ರ ಟೊಮೆಟೊ ಬೇಯಿಸಿದ್ದು ಪಾತ್ರ ಇದು, ಏನು ಅನ್ಕೋಬೇಡಿ. ಟೊಮೆಟೊ ಇದರಲ್ಲಿ ಬೇಯಿಸಿದ್ದೀನಿ, ಅದರಲ್ಲಿ ಮಾಡ್ತಿದ್ದೀನಿ. ಜೀರಿಗೆ ಮತ್ತು ಸಾಸಿವೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಒಣಮೆಣಸು, ರಸಮ್ ಒಗ್ಗರಣೆ ಕೊಡೋದು. ಹಾಗೆಯೇ ಕಡಿಭತ್ತ, ನೀರಿನ ಪಸೆ ಇದೆ, ಸ್ವಲ್ಪ ಇದಾಗುತ್ತೆ.
ಹಾಗೆಯೇ ಒಂದು ಕಾಯಿ ಮೆಣಸು, ಹಾಗೆಯೇ ಒಂದು ಟೊಮೆಟೊ, ಹೆಚ್ಚೇನಿಲ್ಲ. ಆಲ್ರೆಡಿ ಹಲ್ದಿ ಹಾಕಿದ್ದೀನಿ. ಒಂದು ಸ್ವಲ್ಪ ನಮಕ್ ಹಾಕ್ತೀನಿ, ಉಪ್ಪು, ಕೆಲಸ ಬಟ್ಟೆ ಒಗೆದು ಎಲ್ಲ ಆಯಿತು, ಆಗಿದೆ. ಇಲ್ಲಿ ನಾನು ಗ್ರೈಂಡ್ ಮಾಡಿದ್ದು ಟೊಮೆಟೊ ಪೇಸ್ಟನ್ನು ಹಾಕ್ತೀನಿ. ಮಸಾಲೆ ಎಲ್ಲ ಹಾಕಿದ ರಸಮಿಗೆ ಎಣ್ಣೆ ಬಿಡುವ ತನಕ ಫ್ರೈ ಮಾಡುವ. ನಾನು ಹಸಿ ಮಸಾಲೆಯನ್ನು ಹಾಕಿದ್ದೀನಿ. ಟೊಮೆಟೊ ಬೇಯಿಸಿದ್ದೆ, ಸ್ವಲ್ಪ ನೀರಿದೆ, ಅದನ್ನು ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ತೀನಿ. ರಸಮ್ ಹೆಚ್ಚಾಗಿ ಮಾಡೋದಿಲ್ಲ ನಾನು, ರಸಮ್ ಮಾಡೋದು ಕಡಿಮೆ. ನನ್ನ ಯಜಮಾನರು ಬೇಡ 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 ಅಂತಾರೆ. ನನಗೆ ದಾಲ್ ಮಾಡಿದರೆ ನನಗೆ ಊಟ ಸೇರಲ್ಲ. ನಾನು ದಾಲು ತಿನ್ನೋದೇ ಕಡಿಮೆ, ಯಾಕಂತ ಗೊತ್ತಿಲ್ಲ. ದಾಲ್ ಅಂದರೆ ನನಗಾಗಲ್ಲ. ಅದು ಮುಂಚೆಯಿಂದಲೂ ನಾನು ದಾಲ್ ತಿನ್ನೋದು ಕಡಿಮೆ. ಅದಕ್ಕೆ ಇವತ್ತು ಬೇಡ, ಇವತ್ತು ರಸಮ್ ಮಾಡುವ. ಯಾವಾಗಲೂ ಒಂದೇ ಥರ ಎಂತ ತಿನ್ನೋದಂತ ಇವತ್ತು ರಸಮ್ ಮಾಡಲಿಕ್ಕಂತ ಬಂದಿದ್ದೀನಿ ನಿಮ್ಮ ಜೊತೆ. ಎಷ್ಟು ನೀರು ಬೇಕೋ ಅಷ್ಟು ಹಾಕುವ. ನೋಡಿ, ಇದು ಒಂದು ರಸಮ್ ಪೌಡ್ರ್ ಅದಕ್ಕೆ ಹಾಕುವಂತ ಅವ್ರು ಕೊಟ್ಟಿದ್ದಾರೆ. ಯಾರು? ತಮಿಳ್ ಅವರು. ಅವ್ರ ಹತ್ರ ನೋಡಿ, ಇದೊಂದು ಸ್ವಲ್ಪ ಹಾಕ್ತೀನಿ ಅದಕ್ಕೆ. ಹೇಗೆ ಅಂತ ನಾನು ಇಷ್ಟರವರೆಗೆ ಟ್ರೈ ಮಾಡಲಿಲ್ಲ. ಅವರ ಕೊಟ್ಟಿದ್ರು, ಹೇಗಂತ ನೋಡ್ತೀನಿ ನಾನು. ನಿಜವಾಗ್ಲೂ ಟೇಸ್ಟ್ ಇದೆ ರಸಮ್ ಪೌಡ್ರ್. ಇದು ಊರಲ್ಲಿ ಸಿಗುತ್ತೋ ಗೊತ್ತಿಲ್ಲ, ತಮಿಳ್ ಅವ್ರದ್ದು. ನಿಜವಾಗ್ಲೂ ಟೇಸ್ಟಿ ಆಗಿದೆ. 10 ರೂಪಾಯಿ, ಸಣ್ಣ ಪ್ಯಾಕೆಟು 10 ರೂಪಾಯಿ. ಅವ್ರದ್ದು ಕಾರಣಿ ಇರುವುದಲ್ವ ರಸಮ್. ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲ ಬಂದಿದೆ ನೋಡಿ. ತುಂಬ ಚೆನ್ನಾಗಿದೆ ರಸಮ್ ಪೌಡ್ರು. ಊಟಕ್ಕೂ ಕೂಡ ಚೆನ್ನಾಗಿ ಆಗುತ್ತೆ. ಇದು ಕುದಿ ಬರಲಿ, ಮತ್ತು ನನ್ನ ಕೆಲಸವನ್ನು ಮುಂದುವರಿಸ್ತೀನಿ. ಅದನ್ನು ಕ್ಲೀನ್ ಮಾಡಿ ಮತ್ತೆ ಸ್ಕೂಲಿಗೆಲ್ಲ ಹೋಗ್ಲಿಕ್ಕಿದೆ. ಅಡಿಗೆ ಇವತ್ತು ಸ್ವಲ್ಪ ಲೇಟ್ ಆಯಿತು. ಇದೆಲ್ಲಾದರೆ ಅಡಿಗೆ ನಂದು ಬೇಗನೆ ಆಗುತ್ತೆ. ಅಡಿಗೆ ಸ್ವಲ್ಪ ಲೇಟೇ ಆಯಿತು ಅಂತ ಅನ್ಕೋತೀನಿ. ಅಡಿಗೆ ಯಾವತ್ತು ನಂದು ಬೇಗ ಆಗುತ್ತೆ, ಇವತ್ತು ಸ್ವಲ್ಪ ಲೇಟು. ಬಿಸಿ ಬಿಸಿ ಸೂಪರ್ ಆಗಿದೆ. ಸ್ವಲ್ಪ ಬೆಲ್ಲ ತುಂಡು ಹಾಕುವ. ನಿಮಗೆ ಆಪ್ಷನಲ್ ಹಾಕಬಹುದು. ನನಗೆ ಸ್ವಲ್ಪ ಸಿಹಿ ಹುಳಿ ಖಾರ ಎರಡೂ ಇರಬೇಕು, ಆಗಲೇ ನಾನು ತಿನ್ನೋದು. ನಾನು ಖಾಲಿ ಇದ್ದಾದ್ರೆ ನಂಗೆ ಇಷ್ಟ ಆಗಲ್ಲ. ನಾನು ಸ್ವಲ್ಪ ಸಣ್ಣ ತುಂಡು ಬೆಲ್ಲ ಹಾಕ್ತೀನಿ. ಏನೇ ಆಗಲಿ ನನ್ನ ಗಂಡ ಬೈತಾರೆ, ಅದು ನಂಗೆ ಬೇಕು. ಇದನ್ನೆಲ್ಲ ಕ್ಲೀನ್ ಮಾಡಿ ನಿಮಗೆ ಪಾಟ್ ಸಿಗ್ತೀನಿ ನಿಮಗೆ. ನೋಡಿ, ನಾನು ಕಟ್ ಮಾಡುವ ಕೊತ್ತಂಬರಿ ಸೊಪ್ಪು ಹಾಕುವ. ರಸಮ್ ರೆಡಿ ಆಯ್ತು. ತುಂಬಾ ಟೇಸ್ಟ್ ಬಂದಿದೆ. ನಿಮಗೂ ಕೂಡ ಅದು ರಸಮ್ ಪೌಡರ್ ಸಿಕ್ಕಿದ್ರೆ ಒಂದು ವೇಳೆ ಟ್ರೈ ಮಾಡಿ. ತುಂಬಾ ಟೇಸ್ಟ್ ಇದೆ. ಅದು ಊಟ ಮಾಡ್ಲಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕುದು ನಾನು, ಯಾಕಂದ್ರೆ ನನಗೆ ತುಂಬಾ ಇಷ್ಟ. ನೋಡಿ, ರಸಮ್ ಕುದೀತಾ ಇದೆ, ತೋರಿಸ್ತೀನಿ ನಿಮ್ಗೆ. ನೋಡಿ, ರಸಮ್ ಕುದೀತಾ ಇದೆ. ಸ್ವಲ್ಪ ಹಾಕುವ ಅಲ್ವಾ. ಹಾಕಿ ಅದು ಸ್ವಲ್ಪ ಒಂದು ಕುದಿ ಬರಲಿ, ಆಮೇಲೆ ರಸಮ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ನೋಡಿ, ಊಟಕ್ಕಂತೂ ಟೇಸ್ಟಿ ಆಗಿರುತ್ತೆ. ಒಂದು ಕುದಿ ಬರಲಿ. ಟೇಸ್ಟಿ ಆಗಿದೆ.
ಸ್ವಲ್ಪ ಕೆಲಸ ಮುಗೀತಾ ಬಂತು ನಂದು. ಇನ್ನು ಸ್ವಲ್ಪ ಊಟ ಮಾಡಿ ಮಾರ್ನಿಂಗ್ ರುಟೀನ್ ಆಯ್ತು. ಚೆನ್ನಾಗಿ ಕೆಲಸ ಆಯ್ತು. ರಸಂ ಪೂರ ರೆಡಿ ಆಯ್ತು. ಸ್ವಲ್ಪ ಊಟ ಹಾಕುವಲ್ವ ಬಟ್ಟಲ್ಗೆ, ತಟ್ಟೆಗೆ ಊಟ ಹಾಕುವ. ಸ್ವಲ್ಪ ತುಂಬ ಟೇಸ್ಟ್ ಆಗಿರುತ್ತೆ ರಸಂ ಮತ್ತು ಊಟ. ಇಡ್ಲಿ ತಿಂದಿಲ್ಲ ನಾನು, ಇಡ್ಲಿ ತಿನ್ನೋದಿಲ್ಲ, ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಷ್ಟ ಆಗಲ್ಲ. ಸ್ವಲ್ಪ ರೈಸ್ ಹಾಕೊಂಡು ಅದಕ್ಕೆ ನಾನು ಮಾಡಿದ ಒಂದು ರಸಮನ್ನು ಹಾಕಿ ಊಟ ಮಾಡುವ. ವಾವ್, ಟೇಸ್ಟಿ ಅಂದರೆ ಸೂಪರ್. ಅವರ ರಸಂ ಪೌಡ್ರ್ ಚೆನ್ನಾಗಿದೆ, ನಿಜವಾಗ್ಲೂ ಅಂತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಒಮ್ಮೆ ಟ್ರೈ ಮಾಡಿ ಆಯ್ತಾ. ರಸಂ ಹಾಕಿ ಇದಕ್ಕೆ ಸ್ವಲ್ಪ ಮೆಂತ್ಯ ಬಾಜಿ ಹಾಕುವ. ಮೆಂತ್ಯ ಸಿಕ್ತು, ಅದು ಕೂಡ ಟೇಸ್ಟಿಯಾಗಿ ಬಂದಿದೆ. ಸ್ವಲ್ಪ ಮೆಂತ್ಯ ಬಾಜಿ ಹಾಕಿ ಊಟ ಮಾಡುವ. ತೋರಿಸ್ತೀನಿ ಊಟ ಮಾಡಿ. ಬಿಸಿ ಇದೆ. ಸೂಪರ್ ಆಗಿದಂತೂ, ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ರಸಮ್ ಲೈಟ್ ಹೋಯ್ತು ನೋಡಿ, ಕರೆಕ್ಟ್ ಆಯ್ತು, ಲೈಟ್ ಹೋಯ್ತು. ಇನ್ನು ಯಾವಾಗ ಬರ್ತದಂತ ಗೊತ್ತಿಲ್ಲ. ಲೈಟು ಆಯ್ತು, ಹೋಯ್ತು ಅದು. ಇವತ್ತು ಯಾವ ವಾರ? ಇವತ್ತು ಶುಕ್ರವಾರ. ಯಾಕಂದ್ರೆ ಲೈಟ್ ತೆಗ್ದಿರಂತ ನಂಗೆ ಗೊತ್ತಿಲ್ಲ. ಅಂತೂ ರಸಂ ಸೂಪರ್ ಆಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ಇಷ್ಟವಾದ ಆಗಿರ್ಬೋದು ಅಂತ. ನಾನು ಇನ್ನು ಯಾವ ರುಟೀನ್, ನನ್ನ ಮುಂದಿನ ರುಟೀನ್ ತೋರಿಸ್ತಾ ಹೋಗ್ತೀನಿ. ಇದು ನನ್ನ ಮಾರ್ನಿಂಗ್ ರುಟೀನ್. ಇಷ್ಟು 11 ಗಂಟೆ ತನಕ ಆಯ್ತು ನಂದು. ಇನ್ನು ಮಕ್ಕಳನ್ನು ಕರ್ಕೊಂಡು ಬಂದು ಅವರನ್ನು ವಾಪಸ್ ಕರ್ಕೊಂಡು ಬರಬೇಕು. ಬಂದು ಮತ್ತೆ ನಾಳೆ ರಜೆ ಇರ್ಬೋದು, ನಾಡಿದ್ದು ಕೂಡ ರಜೆ ಇದೆ, ಮಂಡೇನು ಕೂಡ ರಜೆ ಇರ್ಬೋದು. ಹಾಗೆ ನಾವು ಸ್ವಲ್ಪ ಎಂಜಾಯ್ ಮಾಡಬೇಕು ಮಕ್ಕಳೊಟ್ಟಿಗೆ. ನನ್ನ ಈ ಬ್ಲಾಗ್ ಮಾರ್ನಿಂಗ್ ರುಟೀನ್ ನಿಮಗೆ ಇಷ್ಟವಾದಲ್ಲಿ ಒಂದು 6 ಗಂಟೆಯಿಂದ ನಂದು 11 ಗಂಟೆ ತನಕದ ಈ ಬ್ಲಾಗ್ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಒಂದು ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೂ ಬೆಲ್ ಬಟನ್ ಅನ್ನು ಒತ್ತಿ, ಹಾಗೆ ಹೈಪ್ ಕೊಡೋದನ್ನು ಮರಿಬೇಡಿ. ಹೈಪಿಂದ ಏನು ಉಪಯೋಗ ಅಂತ ನಂಗೆ ಗೊತ್ತಿಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ. ಯಾರು ಕೂಡ ಗಿಫ್ಟನ್ನು ವಾಪಸ್ ತಗೊಳ್ಳೋದಲ್ಲ, ಅದು ಖಂಡಿತವಾಗ್ಲೂ ಅಲ್ಲ, ನಾನು ಡೌಟ್ ಪಡಲ್ಲ. ಅದು ಗಿಫ್ಟ್ ಎಲ್ಲ ಕಟ್ಟಾಗ್ತಿದೆ. ಕಟ್ಟಾದ್ರೆ ಹೋಗ್ಲಿ ಅದ್ ಕಡೆ ನಾನಂತ ಅನ್ಕೊಂಡಿದ್ದೀನಿ. ನಾನು ಅದಕ್ಕೆ ಟೆನ್ಷನ್ ಮಾಡ್ಕೊಂಡು ಕೂರುವವರಲ್ಲ. ಲೈವ್ ಮಾಡಿದ್ರೆ ನನ್ನ ಇದು ಸಬ್ಸ್ಕ್ರೈಬರ್ ಕಟ್ಟಾಗ್ತಿರ್ಲಿಲ್ವೋ ಏನೋ, ಅದ್ರ ಲೈವ್ ಮಾಡೋದು ಬಿಟ್ಟುಬಿಟ್ಟೆ ನಾನು. 1 ತಿಂಗಳಾಗ್ತಾ ಬಂತು. ಇನ್ನು ಮಾಡ್ತೀನಿ, ನೆಕ್ಸ್ಟ್ ವೀಕಲ್ಲಿ ಖಂಡಿತವಾಗಿ ನಾನು ಲೈವ್ ಮಾಡ್ತೀನಿ. ಲೈವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಮಾಡಲೇಬೇಕು. ಯಾಕಂದರೆ ಸಬ್ಸ್ಕ್ರೈಬರ್ ಎಲ್ಲ ಕಟ್ಟಾಗ್ತಾ ಉಂಟು, ಅದಕ್ಕೆ ಎಲ್ಲ ಮಾಡ್ತೀನಿ. ನನ್ನ ವಾದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಬಾಯ್ ಬಾಯ್, ಟೇಕ್ ಕೇರ್. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್, ಲವ್ ಯು ಆಲ್.